ರಣರಂಗ ಭೀಮ ಸಾಕೇತ ರಾಮ, ಆದರ್ಶ ಮೂರ್ತಿ ಹೇ ಸಾರ್ವಭೌಮ, ರಾಜೀವಲೋಚನ ಹೇ ಮೇಘಶ್ಯಾಮ, ಪುರಾಣ ಪುರುಷ ರಾಜಲಲಾಮ, ಅಗಣಿತ ಗುಣಗಣ ಸೀತಾಭಿರಾಮ, ಮೋಹನ ರೂಪ ಅನಂತನಾಮ, ಕೌಸಲ್ಯತನಯ ಕೋಸಲ ರಾಮ, ಕಾರುಣ್ಯಮೂರ್ತಿ ಕಮನೀಯ ನಾಮ, ಶೇಷತಲ್ಪ ಸುಖ ನಿದ್ರಿತ ಶ್ಯಾಮ, ಅವತಾರ ಮೂರ್ತಿ ಅದ್ಭುತ ನಾಮ, ಕ್ಷೀರಾಬ್ದಿವಾಸ ಅನಂತ ಶಯನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಥ, ಅಮರ ವಂದಿತ ಆನಂದ ರೂಪ, ಸುರನರ ಪ್ರಾರ್ಥಿತ ವೈಕುಂಠ ಧಾಮ, ಅವನೀತನಯ ಸೇವಿತ ಚರಣ, ಇನಕುಲ ತಿಲಕ ಹೇ ವಿಶ್ವಂಭರ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಬ್ರಹ್ಮಾಂಡ ಮೂರ್ತಿ ಭುವನೈಕ ರಾಮ, ದಶರಥ ನಂದನ ಅಯೋಧ್ಯ ಧಾಮ, ಕೌಸಲ್ಯ ಮಾತಾ ಸುಪುತ್ರ ರಾಮ, ಆನಂದ ಬಾಲ ಶ್ರೀರಾಮಚಂದ್ರ, ವಿಶ್ವಾಮಿತ್ರ ಪ್ರಿಯತಮ ರಾಮ, ತಾಟಕ ಘಾತಕ ತಾರಕ ರಾಮ, ಮಾರೀಚಾದಿನಿ ಪಾತಕ ರಾಮ, ಕೌಶಿಕ ಯಜ್ಞ ಸಂರಕ್ಷಕ ರಾಮ, ಪುರೋಹಿತಃ ವಿದ್ವಾನ್ ಕಃ ಕಸ್ಸಮರ್ಥಶ್ಚ ಕಸ್ಯೈಕ ಪ್ರಿಯದರ್ಶನಃ ಆತ್ಮವಾನ್ ಕಃ ಜಿತಕ್ರೋಧಃ ದ್ಯುತಿಮಾನ್ కోనసూయకః కస్య బిభ్యతి దేవాశ్చ జాతరోషస్య సంయుగే అని చెప్పి 16 గుణములు ఉండేటువంటి వాడు ఉన్నారా అని వాల్మీకి మహర్షి గారు అడిగితే 64 గుణములు ఉన్నటువంటి వాడు రాముడు అని చెప్పి నారద మహర్షి చెప్పారు. మరి ఆ స్వామి సరసన ఉండేటువంటి కళ్యాణ కల్పవల్లి గుణగణములు ఏమిటో మరి ఇక్కడ మీ అయోధ్య నగరం వాళ్ళే తెలియజేయాలి అని చెప్పి కోరుకుంటూ ఉన్నాం. ఆకారత్రయ సంపన్న అరవింద నివాసిని ಶ್ರೀರಾಮಚಂದ್ರನ ಹಾಗೂ ಸೀತಾದೇವಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕ್ಷೇತ್ರ ಏಕಶಿಲಾನಗರ ಒಂಟಿಮೆಟ್ಟು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ಕೋದಂಡರಾಮಸ್ವಾಮಿಗೂ ಹಾಗೂ ತಾಯಿ ಸೀತಾದೇವಿಗೂ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಪಾಂಚರಾತ್ರ ಆಗಮೋಕ್ತ ಪ್ರಕಾರವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ಅರ್ಚಕ ವರೇಣ್ಯರು. ಅತ್ಯಂತ ಉತ್ಸಾಹದಿಂದ ಭಕ್ತರೆಲ್ಲರೂ ಕೂಡ ತಾಯಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು, ಭಗವಂತನ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಇಂತಹ ಕಾರ್ಯಕ್ರಮಕ್ಕಾಗಿ ಕಲ್ಯಾಣೋತ್ಸವದಲ್ಲಿ ಮುಖ್ಯವಾಗಿರತಕ್ಕಂತಹ ಘಟ್ಟವಾಗಿ ಕಲ್ಯಾಣೋತ್ಸವಕ್ಕೆಂದೇ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಲಿಕ್ಕಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವರ್ಯರು ಬಂದು ಈ ಕಾರ್ಯಕ್ರಮದಲ್ಲಿ ಅಧಿಕಾರ ಲಾಂಛನವಾಗಿ ಸರ್ವಕಾರದ ಕಡೆಯಿಂದ ರೇಷ್ಮೆಯ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿ
ಲೋಕವನ್ನು ಸುಭಿಕ್ಷೆಯಿಂದಿರಿಸು ಎಂಬುದಾಗಿ ಎಲ್ಲ ಪ್ರಜೆಗಳ ಪಕ್ಷದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹದ್ದು. ಅದಕ್ಕಾಗಿಯೇ ನಡೀತಾ ಇರತಕ್ಕಂತಹ ಸ್ವಾಮಿಯ ಕೋದಂಡರಾಮಸ್ವಾಮಿಯ ಹಾಗೂ ಸೀತಾದೇವಿಯ ಕಲ್ಯಾಣೋತ್ಸವ ಅನ್ನತಕ್ಕಂತಹ ಕಾರ್ಯಕ್ರಮ ತತ್ಪೂರ್ವಭಾವಿಯಾಗಿ ನಡೀತಾ ಇರತಕ್ಕಂತಹ ಮೆರವಣಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ತಾಯಿ ಭಕ್ತ ಕೋಟಿಯನ್ನು ಸೀತಾದೇವಿ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಅನುಗ್ರಹಿಸ್ತಾ ಇದ್ದಾಳೆ. ಆ ತಾಯಿಯನ್ನು ವಿವಾಹ ಮಾಡಿಕೊಳ್ಳಲಿಕ್ಕಾಗಿ ಸ್ವಾಮಿ ಸಂಸಿದ್ಧನಾಗಿದ್ದಾನೆ. ಏಕಪತ್ನಿ ವ್ರತನಾಗಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಕೋದಂಡರಾಮಸ್ವಾಮಿ. ಅಂತಹ ಆ ಕೋದಂಡರಾಮಸ್ವಾಮಿಯ ಸೀತಾದೇವಿಯ ದಿವ್ಯವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಉತ್ಸವವನ್ನು ನಾವೆಲ್ಲರೂ ನೋಡಲಿದ್ದೇವೆ. ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಇಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಅಂತಹ ರಾಮನನ್ನು ಪತಿಯನ್ನಾಗಿ ಪಡೀತಾ ಇರತಕ್ಕಂಥವಳು ತಾಯಿ ಸೀತೆ. ಯಾರಿದ್ದಾರೆ ಅಂತಹ ಸಾಮರ್ಥ್ಯವುಳ್ಳಂಥವರು? ಲೋಕದಲ್ಲಿ ಯಾರಾದರೂ ಇಂತಹ ವ್ಯಕ್ತಿಗಳಿದ್ದಾರಾ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಕೇಳತಕ್ಕಂಥದ್ದು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರ್ಯೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಸ್ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ನ ಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. ಇದನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಮಹರ್ಷಿಗಳು ಆ ಮಹರ್ಷಿಗಳನ್ನು ಉದ್ದೇಶಿಸಿ ವಾಲ್ಮೀಕಿ ಮಹರ್ಷಿಗಳು ಕೇಳುವಂತಹದ್ದು. ಆಗ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ವಿಧಂ ನರಂ. ಅಂತಹ ವ್ಯಕ್ತಿಯನ್ನು ತಿಳಿಲಿಕ್ಕೆ ನೀನು ಸಮರ್ಥನಾಗಿದ್ದೀಯಾ? ಒಬ್ಬನಿದ್ದಾನೆ, ಅವನೇ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ನೀನು ಹೇಳಿದಂತಹ ಕಲ್ಯಾಣ ಗುಣಗಳೇನಿದ್ದಾವೋ ಅವುಗಳಿಗೆಲ್ಲ ದೃಷ್ಟಾಂತ ರೂಪವಾಗಿ ಒಬ್ಬನಿದ್ದಾನೆ. ಬಹವೋ ದುರ್ಲಭಾಶ್ಚೈವ ಏತ್ವಯ ಕೀರ್ತಿತಾ ಗುಣ. ನೀವು ಹೇಳಿದಂತಹ ಗುಣಗಳು ಬಹಳ ದುರ್ಲಭವಾದಂತಹದ್ದು. ಅದರಲ್ಲಿ ಅಂತಹ ಆ ಬಹಳ ದುರ್ಲಭವಾಗಿದ್ದರೂ ಕೂಡ ಆ ಎಲ್ಲ ಸದ್ಗುಣಗಳಿಂದ ಭರಿತನಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತ ಶ್ರೂಯತಾಂ ನರಃ. ಅಂತಹ ಸದ್ಗುಣಗಳಿಂದ ಭರಿತನಾದ ಒಬ್ಬ ಮನುಷ್ಯನಿದ್ದಾನೆ. ಅವನೇ ಇಕ್ಷ್ವಾಕು ವಂಶ ಪ್ರಭವ. ರಾಮೋ ನಾಮ ಜನೈಶ್ರುತಃ. ಜನರೆಲ್ಲರೂ ರಾಮ 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 ಎಂಬುದಾಗಿ ಕರೀತಾರೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂಥವನು ಅವನೇ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಅವನು ದ್ಯುತಿಮಾನ್ನು ಹಾಗೂ ಧೃತಿಮಾನ್, ಎಲ್ಲ ಇಂದ್ರಿಯಗಳನ್ನು ವಶದಲ್ಲಿ ಇರಿಸಿಕೊಂಡಿರತಕ್ಕಂಥವನು. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣ ವಿಪುಲಾಂಸೋ ಮಹಾಬಾಹು ಕಂಬುಗ್ರೀವೋ ಮಹಾಹನು ಮಹೋರಸ್ಕೋ ಮಹೇಶ್ವಾಸೋ ಗೂಢಜತ್ರ ಅರಿಂದಮಃ ಆಜಾನುಬಾಹು ಸುಶಿರಾಹ ಸುಲಲಾಟಃ ಸುವಿಕ್ರಮಃ. ವಿಶಾಲವಾದಂತಹ ಲಲಾಟ ಹಣೆ ಇರತಕ್ಕಂಥವನು, ಜಾನುಪರ್ಯಂತರವಾಗಿ ಬಾಹುವುಳ್ಳಂಥವನು, ಉತ್ತಮವಾದಂತಹ ಶಿರಸ್ಸು, ಅತ್ಯಂತ ಪರಾಕ್ರಮಿಯಾಗಿರ್ತಕ್ಕಂಥವನು. ಸಮಃ ಸಮವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪವಾನ್ ಪೀನವಕ್ಷ ವಿಶಾಲಾಕ್ಷೋ ಲಕ್ಷ್ಮೀವಾನ್ ಶುಭಲಕ್ಷಣ. ಸಕಲ ಸದ್ಗುಣ ಭರಿತನಾದ ಶುಭಲಕ್ಷಣಯುತನಾಗಿರ್ತಕ್ಕಂತಹ ವ್ಯಕ್ತಿ ಇದ್ದಾನೆ, ಅವನೇ ಶ್ರೀರಾಮ ಎಂಬುದಾಗಿ ಆ ಸೀತಾದೇವಿಯ ಮುಂಭಾಗದಲ್ಲಿ ಅರ್ಚಕ ವರೇಣ್ಯರು, ಅಲ್ಲಿರುವಂತಹ ಪಂಡಿತರು ಎಲ್ಲರೂ ಕೂಡ ಶ್ರೀರಾಮಚಂದ್ರನ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಇಂತಹ ಪತಿ ನಿನಗೆ ವಿವಾಹ ಈಗ ಮಾಡಿಕೊಡ್ತಾ ಇರತಕ್ಕಂತಹ ವ್ಯಕ್ತಿ ಇಂತಹವನು ಎಂಬುದಾಗಿ ರಾಮನ ಗುಣಗಾನವನ್ನು ಮಾಡ್ತಾ ಇರುವಂತಹ ಒಂದು ಸಂದರ್ಭ ಇದಾಗಿದೆ. ಧರ್ಮಜ್ಞ ಸತ್ಯಸಂಧ ಪ್ರಜಾನಾಂಚ ಹಿತೇ ರತಃ. ಅವನು ಧರ್ಮಜ್ಞನು, ಸತ್ಯಸಂಧನು,
ಪ್ರಜೆಗಳ ಹಿತದಲ್ಲಿಯೇ ಸರ್ವದಾ ಆಸಕ್ತನಾಗಿರತಕ್ಕಂಥವನು, ಯಶಸ್ವಿ ಜ್ಞಾನಸಂಪನ್ನ, ಶುಚಿರ್ವಶ್ಯ ಸಮಾಧಿಮಾನ್, ಪ್ರಜಾಪತಿ ಸಮಶ್ರೀಮಾನ್, ಧಾತ ರಿಪುನಿಷೂದನ, ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ, ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ, ವೇದ ವೇದಾಂಗ ತತ್ವಜ್ಞ, ಧನುರ್ವೇದೇ ಚ ನಿಷ್ಠಿತಃ, ಸರ್ವಶಾಸ್ತ್ರಾರ್ಥ ತತ್ವಜ್ಞೋ ಸ್ಮೃತಿಮಾನ್ ಪ್ರತಿಭಾನವಾನ್. ಅತ್ಯಂತ ಪ್ರತಿಭೆಯುಳ್ಳಂಥವನು, ಒಳ್ಳೆಯ ಸ್ಮೃತಿ, ಸರ್ವಶಾಸ್ತ್ರದ ಅರ್ಥ ಏನಿದೆಯೋ ಆ ಅರ್ಥತತ್ವವನ್ನು ಚೆನ್ನಾಗಿ ತಿಳಿದಿರತಕ್ಕಂಥವನು, ಸರ್ವಲೋಕಪ್ರಿಯ ಸಾಧು. ಇದಾನೀಮಾತ್ಮ ವಿಚಕ್ಷಣ, ಅತ್ಯಂತ ಜ್ಞಾನ ಉಳ್ಳಂಥವನು, ಸಕಲ ಸದ್ಗುಣ ಭರಿತನು, ಸರ್ವದಾ ಅಭಿಗತಃ ಸದ್ಭಿ, ಸಜ್ಜನರಿಂದಲೇ ಕೂಡಿರತಕ್ಕಂಥವನು. ಶ್ರೀರಾಮನ ಸುತ್ತಲೂ ಕೂಡ ಸಜ್ಜನರೇ, ಸಮುದ್ರ ಇವ ಸಿಂಧುಭಿ, ಸಜ್ಜನರಿಂದ ಹೇಗೆ ಕೂಡಿರ್ತಾನೆ ಅಂದರೆ ಎಲ್ಲ ನದಿಗಳಿಂದ ಸಮುದ್ರ ಹೇಗೆ ಕೂಡಿರುತ್ತದೆಯೋ ಆ ರೀತಿಯಾಗಿ ಸರ್ವ ಸಮಶ್ಚೈವ ಆರ್ಯ ಸದೈಕ ಪ್ರಿಯದರ್ಶನ, ಅವನನ್ನು ನೋಡ್ತಾ ಇದ್ದರೆ ಬಹಳ ಆನಂದ ಅನ್ನುವಂಥದ್ದುಂಟಾಗ್ತದೆ ಎಂಬುದಾಗಿ ರಾಮನ ಗುಣಗಾನವನ್ನು ತಾಯಿಯ ಮುಂಭಾಗದಲ್ಲಿ ಮಾಡ್ತಕ್ಕಂತಹದ್ದು. ಸಚ ಸರ್ವಗುಣೋಪೇತಃ ಕೌಸಲ್ಯಾನಂದವರ್ಧನ, ಸಮುದ್ರ ಇವ ಗಾಂಭೀರ್ಯೆ ಧೈರ್ಯೇಣ ಹಿಮವಾನಿವ, ಧೈರ್ಯ ವಿಷಯದಲ್ಲಿ ಹಿಮಾಲಯ ಪರ್ವತದಂತೆ, ಗಾಂಭೀರ್ಯ ವಿಷಯದಲ್ಲಿ ಸಮುದ್ರದಂತೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥವನು ಸ್ವಾಮಿ. ಸಕಲ ಗುಣ ಉಪೇತನಾಗಿದ್ದಾನೆ, ಕೌಸಲ್ಯ ಆನಂದವರ್ಧನನಾದಂಥವನು, ಕೌಸಲ್ಯೆಯ ತಾಯಿಯಾದಂತಹ ಕೌಸಲ್ಯ ಆನಂದವನ್ನು ಹೆಚ್ಚು ಮಾಡತಕ್ಕಂತಹ ಮಹಾನುಭಾವ. ವಿಷ್ಣುನಾ ಸದೃಶೋ ವೀರ್ಯೆ ಸೋಮವತ್ ಪ್ರಿಯದರ್ಶನ, ಚಂದ್ರನನ್ನು ನೋಡ್ತಾ ಇದ್ದರೆ ಎಲ್ಲರಿಗೆ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತದೆ. ಅದೇ ರೀತಿಯಾಗಿ ಆ ರಾಮನನ್ನು ನೋಡ್ತಾ ಇದ್ದರೆ ಲೋಕಾಭಿರಾಮನಾಗಿರ್ತಕ್ಕಂಥವನು, ಮೇಲೆ ಮೇಲೆ ಪುನಃ ಪುನಃ ಅವನನ್ನು ನೋಡಬೇಕು ಅಂತ ಅನ್ನಿಸ್ತದೆ. ಅಂತಹ ಪ್ರಿಯದರ್ಶನನಾಗಿದ್ದಾನೆ ಆ ಸ್ವಾಮಿ. ವಿಷ್ಣುನಾ ಸದೃಶಃ ವೀರ್ಯೆ, ವೀರ್ಯ ವಿಷಯದಲ್ಲಿ, ಪರಾಕ್ರಮ ವಿಷಯದಲ್ಲಿ ವಿಷ್ಣುವಿಗೆ ಸದೃಶನಾಗಿರ್ತಕ್ಕಂಥವನು. ಕಾಲಾಗ್ನಿ ಸದೃಶಃ ಕ್ರೋಧೆ, ದಾವಾನಲದಂತೆ ಕಾಲಾಗ್ನಿಯಂತೆ ಪ್ರಳಯಾಗ್ನಿಯಂತೆ ಇರತಕ್ಕಂಥವನು ಕ್ರೋಧ ವಿಷಯದಲ್ಲಿ. ಅದೇ ಕ್ಷಮಾ ವಿಷಯದಲ್ಲಿ, ಸಹನೆಯ ವಿಷಯದಲ್ಲಿ ಪೃಥ್ವೀ ಸಮಃ, ಪೃಥ್ವಿಗೆ ಸಮಾನನಾಗಿರ್ತಕ್ಕಂಥವನು. ಧನದೇನ ಸಮತ್ಯಾಗೆ ಸತ್ಯೇ ಧರ್ಮ ಇವಾಪರಃ, ತಮೇವಂ ಗುಣಸಂಪನ್ನಂ ರಾಮಂ ಸತ್ಯ ಪರಾಕ್ರಮಂ. ಇಂತಹ ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂಥವನು ರಾಮ. ಅಂತಹ ರಾಮನನ್ನು, ಸತ್ಯಪರಾಕ್ರಮನನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಆ ರಾಮನನ್ನೇ ಈಗ ವರನನ್ನಾಗಿ ಮಾಡಿ ವಧುವಿನ ಸ್ಥಳದಲ್ಲಿ ಸೀತಾದೇವಿ ಇರತಕ್ಕಂಥವಳಾಗಿದ್ದಾಳೆ. ಆ ಸೀತೆಯ ಗುಣಗಾನವನ್ನು ಅಲ್ಲಿರತಕ್ಕಂತಹ ಪಂಡಿತರು ಮಾಡ್ತಾ ಇದ್ದಾರೆ. ರಾಮನ ಕಡೆ ಇರತಕ್ಕಂತಹ ಪಂಡಿತರು ರಾಮನ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಇವರೀರ್ವರ ಗುಣಗಾನವನ್ನು ಮಾಡುತ್ತಾ ವಿಶೇಷವಾದ ರೀತಿಯಲ್ಲಿ ಕಲ್ಯಾಣೋತ್ಸವದ ಪೂರ್ವಭಾವಿಯಾಗಿರ್ತಕ್ಕಂತಹ ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹದ್ದು. ಜ್ಯೇಷ್ಠಂ ಶ್ರೇಷ್ಠ ಗುಣೈರ್ಯುಕ್ತಂ ಪ್ರಿಯಂ ದಶರಥಸುತಂ ಪ್ರಕೃತೀನಾಂ ಹಿತೈರ್ಯುಕ್ತಂ ಪ್ರಕೃತಿ ಪ್ರಿಯ ಕಾಮ್ಯಯ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂಥವನು ರಾಮ. ಅಂತಹ ರಾಮನನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಆ ರಾಮನನ್ನು ಈಗ ಪತಿಯನ್ನಾಗಿ ಪಡೆದುಕೊಳ್ಳತಕ್ಕಂಥವಳು ತಾಯಿ ಸೀತಾದೇವಿ. ಈ ಸೀತಾದೇವಿಯ ಹಾಗೂ ರಾಮನ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಪಾಂಚರಾತ್ರ ಆಗಮೋಕ್ತ ಪ್ರಕಾರವಾಗಿ ನೆರವೇರಿಸಿಕೊಡಲಿದ್ದಾರೆ ಅರ್ಚಕ ವರೇಣ್ಯರು, ಪಾಂಚರಾತ್ರ ಪ್ರಕಾಂಡ ಪಂಡಿತರು. ಎಲ್ಲರೂ ಕೂಡ ಬಹಳ ಅದ್ಭುತವಾದ ರೀತಿಯಲ್ಲಿ ಎಲ್ಲ ಕೈಂಕರ್ಯಗಳನ್ನು ಮಾಡುತ್ತಾ ಅತ್ಯಂತ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ಪರಸ್ಪರ ಎದುರು ಬದರಾಗಿ, ಈಗ ಎದುರುಗೊಳ್ಳು ಅಂತ ಹೇಳ್ತಾರಲ್ವ ವಿವಾಹದಲ್ಲಿ, ಆ ರೀತಿಯಾಗಿರತಕ್ಕಂತಹ ವಿಚಾರ ಇಲ್ಲಿ ನಡೀತಾ ಇರುವಂತಹದ್ದಾಗಿದೆ. ಪರಸ್ಪರ ವಧು ಕಡೆಯವರು ಹಾಗೂ ವರನ ಕಡೆಯವರು ಇವರೀರ್ವರು ಕೂಡ ಪರಸ್ಪರ ಎದುರು ಬದರಾಗಿ ಒಬ್ಬರಿಗೊಬ್ಬರು ಒಬ್ಬೊಬ್ಬರ ಗುಣಗಾನವನ್ನು ಮಾಡುತ್ತಾ ಅತ್ಯಂತ ಉತ್ಸಾಹದಿಂದ ವಿವಾಹದಲ್ಲಿ ಪಾಲ್ಗೊಳ್ಳುವಂತಹ ಕಾರ್ಯಕ್ರಮ. ಈ ರೀತಿಯಾದಂತಹ ಅದ್ಭುತವಾದಂತಹ ನಮ್ಮೆಲ್ಲರಿಗೆ ವಿಶೇಷವಾದ ಆನಂದವನ್ನು ಉಂಟು ಮಾಡತಕ್ಕಂತಹ ಕಾರ್ಯಕ್ರಮ ನಡೀತಾ ಇದೆ. ವಧೂವರರ
ಎದುರುಗೊಳ್ಳುವುದು ಅನ್ನುವಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಸೀತಾದೇವಿ ಬಹಳ ಸುಂದರವಾದ ರೀತಿಯಿಂದ ಅಲಂಕೃತಳಾಗಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾಳೆ. ಮತ್ತೊಂದು ಕಡೆ ಶ್ರೀರಾಮಚಂದ್ರನು ಕೂಡ ವಿವಾಹಕ್ಕೆ ಸಂಸಿದ್ಧನಾಗಿ ಬಹಳ ಸುಂದರವಾದ ರೀತಿಯಿಂದ ಅಭಿರಾಮನೇ ಅವನು. ಅಂತಹ ಆ ಅಭಿರಾಮನನ್ನು, ಲೋಕಾಭಿರಾಮನನ್ನು, ಶ್ರೀರಾಮನನ್ನು ಮತ್ತೊಂದು ಕಡೆ ನಾವು ನೋಡಲಿಕ್ಕೆ ಇದ್ದೇವೆ. ಹೀಗೆ ಪರಸ್ಪರ ಎದುರು ಬದಲಾಗಿ ಕುಳಿತುಕೊಂಡು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಸೀತಾರಾಮರ ಕಲ್ಯಾಣ ಮಹೋತ್ಸವದ ಪೂರ್ವಭಾವಿಯಾಗಿರ್ತಕ್ಕಂತಹ ಎದುರುಗೊಳ್ಳುವಿಕೆ ಅನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅರ್ಚಕವರೇಣ್ಯರು. ಈ ಕಾರ್ಯಕ್ರಮ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಒಂಟಿಮೆಟ್ಟು ಅನ್ನತಕ್ಕಂತಹ ಸ್ಥಳ, ಕ್ಷೇತ್ರ, ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂತಹ ಕೋದಂಡರಾಮಸ್ವಾಮಿ ಹಾಗೂ ಸೀತಾದೇವಿ, ಆ ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವದ ನಿಮಿತ್ತವಾಗಿ ಇಂದಿನ ದಿನ ಆ ಕೋದಂಡರಾಮಸ್ವಾಮಿಗೂ ಹಾಗೂ ಸೀತಾದೇವಿಗೂ ಪರಸ್ಪರ ವಿಶೇಷವಾಗಿರ್ತಕ್ಕಂತಹ ಈ ಸರ್ವಶ್ರೇಷ್ಠವಾದ ಲೋಕಕ್ಕೆಲ್ಲ ಕಲ್ಯಾಣವನ್ನು ಉಂಟು ಮಾಡತಕ್ಕಂತಹ ಜಗತ್ತಿನ ತಂದೆ ತಾಯಿಗಳಾಗಿರತಕ್ಕಂತಹ ಸೀತಾರಾಮರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪೂರ್ವ ಸಿದ್ಧತೆಯನ್ನು ಅರ್ಚಕವರೇಣ್ಯರು ಮಾಡಿರುವಂಥವರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆಂದೇ ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವರ್ಯರು ರೇಷ್ಮೆಯ ವಸ್ತ್ರಗಳನ್ನು ಸಮರ್ಪಣೆ ಮಾಡಲಿಕ್ಕಾಗಿ ಅಧಿಕಾರ ಪಕ್ಷದಿಂದ, ಅಂದರೆ ಈ ಸರ್ವಕಾರದಿಂದ ಭಗವಂತನಿಗೆ ಸೇವೆಯನ್ನು ಸಲ್ಲಿಸುವಂತಹದ್ದು ರಾಜನ ವಿಶಿಷ್ಟವಾಗಿರತಕ್ಕಂತಹ ಕರ್ತವ್ಯವಾಗಿರುತ್ತದೆ. ಎಲ್ಲ ಧರ್ಮ ಕರ್ಮಗಳಲ್ಲಿಯೂ ಕೂಡ, ಧರ್ಮ ಕಾರ್ಯಗಳಲ್ಲಿಯೂ ಕೂಡ ತಾನು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡರೆ ಅವನ ಪ್ರಜೆಗಳು ಕೂಡ ಬಹಳ ಸುಭಿಕ್ಷೆಯಿಂದ ಇರತಕ್ಕಂಥವರಾಗ್ತಾರೆ. ಅದಕ್ಕಾಗಿ ಎಲ್ಲ ಪ್ರಜೆಗಳ ಪಕ್ಷದಿಂದ ಮುಖ್ಯಮಂತ್ರಿ ವರ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೇಷ್ಮೆಯ ವಸ್ತ್ರಗಳನ್ನು ಶಿರಸ್ಸಿನಲ್ಲಿ ಧರಿಸಿದಂಥವರಾಗಿ ಬಹಳ ಭಕ್ತಿಯಿಂದ ಬಂದು ಸ್ವಾಮಿಗೆ ಈ ಕಲ್ಯಾಣೋತ್ಸವದ ಅಂಗವಾಗಿ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಅದ್ಭುತವಾದಂತಹ ಒಂದು ಸಂದರ್ಭ ಇಂದಿನ ದಿನ ನಾವೆಲ್ಲರೂ ನೋಡಲಿದ್ದೇವೆ. ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ವಧುವಿನ ಪಕ್ಷದಲ್ಲಿ ಆ ವಧುವಿನ ಗುಣಗಾನವನ್ನು ಮಾಡ್ತಾ ಇರತಕ್ಕಂತಹದ್ದು ಸೀತಾದೇವಿ, ಮತ್ತಿನ್ಯಾರೂ ಅಲ್ಲ, ಶ್ರೀ ಮಹಾಲಕ್ಷ್ಮಿಯೇ ಸೀತೆಯಾಗಿ ಬಂದಿರುವಂತಹದ್ದು. ಸೀತಾ ಅಂದರೆ ಸೀರಜಾತ. ಜನಕ ಯಜ್ಞಕ್ಕಾಗಿ ಭೂಮಿಯನ್ನು ಅಗೀತಾ ಇದ್ದಂತಹ ಸಂದರ್ಭದಲ್ಲಿ ಸೀರಾದಿಂದ ಅಗೀತಾ ಇದ್ದರೆ, ಸೀರ ಅಂತಂದರೆ ಭೂಮಿಯನ್ನು ಅಗಿಯತಕ್ಕಂತಹ ಹಲಿ, ಅಂತಹ ಆ ಹಲದಿಂದ ಭೂಮಿಯನ್ನು ಅಗಿತಾ ಇದ್ದಾಗ, ಸರಿ ಮಾಡ್ತಾ ಇದ್ದಾಗ ಸೀರಜಾತ. ಸೀರ ಅಂದರೆ ಹಲ, ಅದರಿಂದ ಜಾತ ಹೊರಗಡೆ ಬಂದಿರತಕ್ಕಂಥಳು, ಭೂಮಿಯಿಂದ ಹೊರ ಬಂದಿದ್ದಾಳೆ, ಭೂಮಿಯ ಮಗಳು. ಅಂತಹ ಆ ತಾಯಿಯನ್ನು ಮೊದಲನೆಯ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ ಸೀರಜಾತ ಅನ್ನುವಂತಕ್ಕಂಥದ್ರಲ್ಲಿ ಸಿ ತಾ ಜಾತ ಅನ್ನುವ ತಾ, ಹೀಗೆ ಸೀತಾ ಆದಿ ಮತ್ತು ಅಂತ್ಯದ ಪದಗಳನ್ನು ಸೇರಿಸಿಕೊಂಡು, ಅಕ್ಷರವನ್ನು ಸೇರಿಸಿಕೊಂಡು ಸೀತಾ ಅನ್ನುವಂತಹ ನಾಮವನ್ನು ಕೊಟ್ಟಿದ್ದಾರೆ. వారిరువురికి కూడా మంగళం శ్రీమంతం కావాలి అని ఆకాంక్షిద్దాం. స్వస్తి ప్రజాభ్యః పరిపాలయంతాం న్యాయేన మార్గేణ మహిం మహీషాః గోబ్రాహ్మణేభ్యః శుభమస్తు నిత్యం. లోకాః సమస్తాః సుఖినో భవంతు. కాలే వర్షతు పర్జన్యః పృథివీ సస్యశాలిని. దేశోऽयं క్షోభరహితో బ్రాహ్మణాः సంతు నిర్భయాः. అపుత్రాः పుత్రిణः సంతు, పుత్రిణः సంతు పౌత్రిణः. అధనాः సధనాः సంతు, జీవంతు శరదాం శతం. మంగళం కోసలేంద్రాయ మహనీయ గుణాత్మనే, చక్రవర్తి తనూజాయ సార్వభౌమాయ మంగళం. యన్మంగళం సుపర్ణస్య వినతా కల్పయత్పురా. అమృతం ప్రార్థయానస్య దత్తే భవతు మంగళం.
ಆಂಜನೇಯ ವರದ ಗೋವಿಂದ, ಗೋವಿಂದ ಸೌಮಿತ್ರಿ ವರದ ಗೋವಿಂದ, ವಿಭೀಷಣ ವರದ ಗೋವಿಂದ, ಗೋವಿಂದ ಸುಗ್ರೀವ ವರದ ಗೋವಿಂದ, ಗೋವಿಂದ 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 ಗೋವಿಂದ. ಗೋವಿಂದ మేళం మాల 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 మార్పిడి మేళం. అద్భుతమైన లాభస్తేషాం జయస్తేషాం కుతస్తేషాం పరాభవః యేషామిందీవరస్యామో హృదయస్థో జనార్దనః. లక్ష్మీ సవిభ్రమాలోక శుభ్రో విభ్రమ చక్షుషే చక్షుషే సర్వలోకానాం వెంకటేశాయ మంగళం. ఋతవస్సాగరాద్వీపా వేదాలోకాదిశస్యతే మంగళాని మహాబాహో దిశంతు తవ సర్వదా. యన్మంగళం సుపర్ణస్య వినతా కల్పయత్పురా అమృతం ప్రార్థయానస్య తత్తే భవతు మంగళం. అమృతోత్పాదనే దైత్యాన్ ఘదో వజ్రధరస్యేత్ అదితిర్మంగళం ప్రాదాత్ తత్తే భవతు మంగళం. సౌమిత్రీ వరద గోవింద, ఆంజనేయ వరద గోవింద, విభీషణ వరద గోవింద, గోవింద ప్రహ్లాద వరద గోవింద, గోవింద వైదేహీ రమణ గోవింద, గోవింద ధాత్రీ రమణ గోవింద, గోవింద ధరారమణ గోవింద, గోవింద మేదినీ వరద గోవింద, గోవింద గోవింద గోవింద. సౌమిత్రీ వరద గోవింద, వైదేహీ రమణ గోవింద, ధాత్రీ రమణ గోవింద, ధరా వరద గోవింద, మేదినీ వరద గోవింద, ఆంజనేయ వరద గోవింద, విభీషణ వరద గోవింద, ప్రహ్లాద వరద గోవింద, సుగ్రీవ వరద గోవింద, గోవింద గోవింద గోవింద. వైదేహీ రమణ గోవింద,
ಧಾತ್ರಿ ರಮಣ ಗೋವಿಂದ, ಧರಾರಮಣ ಗೋವಿಂದ, ಗೋವಿಂದ ಗೋವಿಂದ. ಸೌಮಿತ್ರಿ ವರದ ಗೋವಿಂದ, ವೈದೇಹಿ ವರದ ಗೋವಿಂದ, ಆಂಜನೇಯ ವರದ ಗೋವಿಂದ, ವಿಭೀಷಣ ವರದ ಗೋವಿಂದ, ಸುಗ್ರೀವ ವರದ ಗೋವಿಂದ, ಆಂಜನೇಯ ವರದ ಗೋವಿಂದ, ಧರಾರಮಣ ಗೋವಿಂದ, ಮೇದಿನಿ ವರದ ಗೋವಿಂದ, ಗೋವಿಂದ ಗೋವಿಂದ గోవింద. హిందూ సాంప్రదాయంలో అతి ముఖ్యమైన ఘట్టం ఈ ఎదురుకొల్ల ఘట్టం ఇంతవరకు చూశారు. వధూవరుల గుణగణాలను తెలిపే ఘట్టం ఇది. ఆనాడు శ్రీరాముని తరపున వశిష్ఠ మహర్షి, జానకి తరపున విశ్వామిత్రుడు ఈ ఘట్టాన్ని నిర్వహిస్తే, ఇప్పుడు ఇక్కడ జానకి తరపున శ్రీ ఆచార్య రంగనాథం గారు, అలాగే శ్రీరాముడి తరపున శ్రీ ఆకెళ్ళ విభీషణ శర్మ గారు ఈ ఘట్టాన్ని అత్యంత హృదయంగా Now